ಎತ್ತಿನ ಬಂಡಿಗೆ ಹಿಂದಿನಿಂದ ಬಂದು ಲಾರಿ ಡಿಕ್ಕಿ ಗಂಭೀರವಾಗಿ ಗಾಯಗೊಂಡ ರೈತ ಮತ್ತು ಎತ್ತುಗಳು. ಮುಂಡರ್ಗಿ ತಾಲೂಕಿನ ಬೆಣ್ಣಿಹಳ್ಳಿ ಬಳಿ ಅರಬಾವಿ ಚಳ್ಳಿಕೇರಿ ರಾಜ್ಯ ಹೆದ್ದಾರಿಯಲ್ಲಿ ಘಟನೆ. ಬೆಣ್ಣಿಹಳ್ಳಿ ಗ್ರಾಮದ ರೈತ ಹನುಮಪ್ಪ ಈರಪ್ಪ ಕುಂಬಾರ್ ಎಂಬುವವರ ಎತ್ತುಗಳು ಗಂಭೀರ ಗಾಯ, ಆಸ್ಪತ್ರೆಗೆ ದಾಖಲಾದ ರೈತ. ಬೆಣ್ಣೆಹಳ್ಳಿ ಗ್ರಾಮದ ರೈತ ಹನುಮಪ್ಪ ಕುಂಬಾರ್ ಅವರು ಹೊಲದಿಂದ ಸಾಯಂಕಾಲ 5:30 ಗಂಟೆಗೆ ಮನೆಗೆ ಬರುತ್ತಿದ್ದಾಗ ಹಿಂದಿನಿಂದ ಬಂದ ಕಬ್ಬಿನ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಎತ್ತಿನ ಬಂಡಿ ನುಚ್ಚುಗುಜ್ಜಾಗಿದ್ದು, ಎತ್ತುಗಳು ಗಂಭೀರ ಗಾಯವಾಗಿದ್ದು, ಎದ್ದು ನಿಲ್ಲುವ ಚೈತನ್ಯ ಕಳೆದುಕೊಂಡಿವೆ. ಸುಮಾರು 3 ಲಕ್ಷ ಬೆಲೆ ಬಾಳುವ ಎತ್ತುಗಳು ಗಾಯಗೊಂಡು ಹಾನಿಯಾಗಿದ್ದು, ಎತ್ತುಗಳನ್ನು ನಂಬಿದ ಕುಟುಂಬ, ಕೃಷಿಯ ಮೂಲಕ ಜೀವನಕ್ಕೆ ಆಧಾರವಾಗಿದ್ದ ಎತ್ತುಗಳು ನೆಲಕಚ್ಚಿದ್ದು, ರೈತನ ಕುಟುಂಬ ಕಣ್ಣೀರು ಸುರಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಎತ್ತುಗಳನ್ನು ಕೊಡಿ, ನಮ್ಮ ಕುಟುಂಬ ನಿರ್ವಹಣೆಗೆ ಎಂದು ರೈತ ಕಣ್ಣೀರಿಟ್ಟು ರಸ್ತೆಯಲ್ಲಿ ಸಂಚರಿಸುವ ಕಬ್ಬಿನ ಲಾರಿಗಳನ್ನು ತಡೆದು ರಸ್ತೆಯಲ್ಲಿಯೇ ಪರಿಹಾರ ನೀಡುವಂತೆ ರೈತನ ಕುಟುಂಬ ಪ್ರತಿಭಟನೆ ಮಾಡುತ್ತಿದೆ. ಅಲ್ಲಿ ಅದು ಚಪ್ಪಿ ತೋರಿಸ್ಕಿಂದ ನೀರಿಲ್ಲ ಕುಂತೀವಿ ನೋಡ ಓಡಾಡ್ತಾ ಹೊಡ್ದ. ಏನ್ ಮಾಡ್ಬೇಕು? ನಮ್ಮ ಮನೆ ಬರ ನನ್ನ ಮಗಂದು ನಾವು ಜಪಾನ್ ಮಾಡಿದ್ದು, ಜಪ್ನ ಮಾಡಿದ್ದು ಎಲ್ಲ ಗಿಣಿ ಸಾಕಿ ಗಿಡದ ಕೈ ಕೊಟ್ಟಂಗ ಆಗ್ತು. ನಮ್ಮ ಹಳೆ ವಯಪ್ಪ ನಮ್ಮಪ್ಪ ನೋಡಿದ್ರ ಇನ್ನು ಸರಿ ಸರಿ ಇನ್ನು ಸರಿ ಏನು ಮಾಡ್ತಿದ್ದಿಲ್ಲ. ಏನಾಗೈತಮ್ಮ ಇದು? ಏನಾಗೈತಿ? ಲಾರಿ ಬಂದ್ ಹೊಡೆದ್ಬಿಟ್ನಪ್ಪ. ನನ್ನ ಮಗನ ಕಾಲು ಮೊಣಕಾಲಿ ಹೊಟ್ಟು ಬಿದ್ದತಿ, ದವಾಖಾನೆಗೆ ಅದಾನ. ಹೌದ್ರಿ. ಈ ಮಗ ಮನೆಗೆ ಬಂದ, ಆ ಮಗ ಬಂಡಿ ಹೊಡ್ಕೊಂಬರಕ್ ನಿಂತಾನ. ಅವ ಬಂದ್ ಹಿಂದ್ ಮರ್ಲಿ ಹೊಳೆ ನೋಡಿದಾಗ ಏನಿಲ್ಲ ಅಂತ ಬಂದಿದ್ದ ಹೊಡೆದ್ ಬಿಟ್ಟ ನೋಡು. ಈ ಬಂಡಿ ಮುಖದ ಮುಂದೆ ಬಿದ್ದ ನೋಡು ನನ್ನ ಮಗ. ಅವ ಉಳಿದ್ ಇವ ಉಳಿಸ್ಯಾವ ಪಾಪ ನನ್ನ ಮಗನ್ನ. ಇವ ಎತ್ತ ಉಳಿಸ್ಯಾವು, ತಾವು ತಿಂತಾವು ನನ್ನ ಮಗನ ಉಳಿಸ್ಯಾವು. ಹೊರದಾಗಿಂದ ಗಡ್ಡಿ ಹೊಡ್ಕೊಂಡು ಬರುವಾಗ ಸಂಜೆ 5:30 6 ಗಂಟೆ ಸುಮಾರು ರೀ. ನಾವು ಮನೆಗೆ ಬರೋ ಮುಂದೆ ಹಿಂದೆ ತಮಿಳ್ನಾಡಿನ ಗಾಡಿ ಬಂದು ನಮ್ಮ ಚಕಡಿಗೆ ಹಿನ್ಮಾರಿಲಿಂದ ಬಂದು ಹೊಡೆದೈತೆ ರೀ. 2 ಎತ್ತು ಅಡ್ಡಾಡಕ್ಕೆ ಬರೋದಿಲ್ಲ, ಹೇಳೋಕ್ಕಾಗಲ್ಲ ರೀ. ಮಕ್ಕಂದಲ್ಲಿ ನಿನ್ನಿಲಿಂದ ಇವತ್ತಿನ ಮಟ್ಟನೂ ಮಕ್ಕಂದ ಕಾಲು ಮುರಿದೋಗಿ ಫ್ರ್ಯಾಕ್ಚರ್ ಆಗಿ ನಡನ ಮುರಿದಂಗಾಗಿ ಹೇಳೋಕ್ಕಾಗಲ್ಲ. ಆ ಥರ ಇವತ್ತು 4 ಇಂಜೆಕ್ಷನ್ ಮಾಡ್ಯಾರ, ಸಲನ್ ಬಾಟ್ಲಿ ಹಚ್ಚಾರ, ಇಂಜೆಕ್ಷನ್ ಮಾಡ್ಯಾರ. ನೀನು ರಾತ್ರಿಲಿದ್ದ 8-10 ಮಂದಿ 20 ಮಂದಿ ಇಲ್ಲೇ ಅದಾರ್ರಿ. ಏನ್ ಮಾಡಿದ್ರು ಎತ್ತು ಉಪ್ಪು ತಿನ್ವಲ್ವು, ನೀರು ತಿನ್ವಲ್ವು. ಮ್ಯಾಕ್ ಇದ್ದಿಲ್ಲ ಅಂತ ಒಟ್ಟ ಅವ್ರ ಲಾರಿಯರ್ ಏನಂತಾರ ಈಗ? ಲಾರಿಯರ್ ಏನ ಅವ್ರು ತಮಿಳ್ನಾಡ್ನಾಗ ಅದೀವಿ ಬರ್ತೀವಪ್ಪ ಅಂತಾರಿ, ಮದ್ರಾಸ್ನಾಗ ಅದೀವಿ ಬರ್ತೀವಿ ಅಂತಾರಿ. ಏನ್ ಹಿಡ್ಕೊಂಡ್ ಹೊಂಟಿತ್ ಲಾರಿ? ಅದು ಅದಕ್ಕೂ ಏನ ಎಲ್ಲಿ ಹೇರ್ಕೊಂಡ್ ಹೊಂಟತ್ರಿ? ಕಬ್ಬಿನ ಲಾರಿ ಏನ್ರಿ? ಖಾಲಿ ಗಾಡಿ ಹೊಳ್ಳಿ ಪಡಕ ಕಬ್ಬಿನ ಹೊಂಟೈತ್ರಿ. ಈಗ ಇದಕ್ಕೆ ಏನಂತಾರೆ ಈಗ ಅವ್ರು ಸಂಬಂಧಪಟ್ಟ ಗಾಡಿ ಯಾರಾಯ್ತು ಇದು ಕಂಪ್ಲೇಂಟ್ ಮಾಡ್ರಿ ಹೆಂಗೆ ಏನು ಇನ್ನೂ ಮಾಡಿಲ್ರಿ. ಆ ಹುಡುಗನ ಪೊಸಿಷನ್ ನೋಡ್ಕೊಂಡು ಕಂಪ್ಲೇಂಟ್ ಮಾಡ್ಬೇಕು ನಾವು.
ಏನು ಈ ನಿಮ್ಮ ಮುಂದಿನ ಬೇಡಿಕೆ ಏನು ಈಗ? ಪರಿಹಾರ ಕೊಡ್ಬೇಕ್ರಿ. ಎತ್ತು ಚಡ್ಡಿ ಏನೇನಾದ್ರು ಪರಿಹಾರ ಎತ್ತು ಕೊಡಿಸ್ಬೇಕು, ನಮಗೆ ಬಂಡಿ ಕೊಡಿಸು. ನಮ್ಮ ತಮ್ಮನ ಅಷ್ಟು ತೋರಿಸ್ಬೇನು, ಅವ್ರು ತೋರಿಸ್ಲಿಲ್ಲ ಅಂದ್ರೆ ಅಷ್ಟ ಆತಪ್ಪ. ನಮಗೆ ಇವ್ನು ಬಂಗಾರ ನಾರ ಕೊಡಿಸೋಣ ಅಷ್ಟ. ನಮಗೆ ಹೆಚ್ಚಿಂದ ಏನು ಅವ್ರು 1 ರೂಪಾಯಿ ಬೇಡ ನಮಗೆ. ಅನ್ನೇದು ಒಟ್ಟ ಬೇಡ ನಮಗೆ. ಇವ್ನು ಅಷ್ಟ ನಮ್ಮ ಬಂಗಾರ ನಮಗೆ ಕೊಡಿಸ್ಬಿಡ ಅನ್ನೋರ್ನ. ನಾವು ಅನ್ನೇ ತೊಗೊಂಡು ನಾವೇನು ಮಾಡಲ್ಲ. ನಾವು ರೈತರು ನಮ್ಗೆ ಹೊಲ್ದಾಗ ದುಡಿದ್ರೆ ನಮ್ಗೆ ತಾಯಿ ಕೊಡ್ತಾಳೆ. ನಮಗೆ ಇವ್ನು ಕೊಡಿಸ್ಬಿಡ. ನಮ್ಮ ಎತ್ತು ಕೊಡಿಸೋಣ, ನಮಗೆ ಬಂಡಿ ಕೊಡಿಸೋಣ. ಎಲ್ಲರೂ ಹೊಲ ಹೋಗಿ ಎಲ್ಲರೂ ಇಟ್ಕೋಬೇಕಾ ಇಲ್ಲ?